ಅತನಿ ಅಂದ್ರೆ ವಿಶೇಷ ಇಲ್ಲ ಅನ್ನೋದಕ್ಕಿಂತ ಈಗ ರಾಜಕಾರಣ ಇದೆ. ನಮ್ಮ ಪಕ್ಷದ ಸಂಘಟನೆ ಮತ್ತು ಪಕ್ಷದ ಬಗ್ಗೆ ಎಲ್ಲ ಚರ್ಚೆ ಮಾಡೋಕ್ಕೆ ನಾವು ಕಾರ್ಯಕರ್ತ ಮೇಲೆ ಚರ್ಚೆ ಮಾಡ್ತೇವೆ. ಚವ್ಹಾಣ್ ಅವ್ರ ಮ್ಯಾರೇಜ್ ಇದೆ ನಾಳೆ 6ನೇ ತಾರೀಕು. ಅವತ್ತು 6ನೇ ತಾರೀಕು ನಮ್ಮ ಸಂಬಂಧಿಕರು ಬೆಂಗಳೂರು ಮದುವೆಯಿಂದ ಆಗ ಅವ್ರು ಭೇಟಿಯಾಗಿ ಶುಭಾಶಯ ಕೋರಕ್ಕೆ ಬಂದಿದ್ವಿ. ಮತ್ತು ಅತನಿ ಬಗ್ಗೆ ನಾವು ಇನ್ನು ಬರುವ ಇನ್ನೂ ಚುನಾವಣೆ ಭಾಳ ದೂರ ಇದೆ. ಆದರೆ ಪಕ್ಷ ಸಂಘಟನೆ ಕಾಗವಾಡ ಮತ್ತು ಅತನಿ ಕುಡಚಿ ಭಾಗದೆಲ್ಲ ಕೆಳ ಹಂತದ ಕಾರ್ಯಕರ್ತರು ಚರ್ಚೆ ಮಾಡ್ಕೊಂಡು ಎಲ್ಲ ನಾವು ಸಂಘಟನೆ ಮಾಡಿ ಮುಂದಿನ ಚುನಾವಣೆ ಜಿಲ್ಲೆಯಲ್ಲಿ ಎಷ್ಟು ಸಾಧ್ಯ ಜಾಸ್ತಿ ಗೆಲ್ಲಲಿಕ್ಕೆ ಎಲ್ಲ ಪ್ರಯತ್ನ. ಸರ್, ಅತನಿ ಅಂದ ಮೇಲೆ ನಾವು ಬಿಜೆಪಿ ವಿರೋಧ ಪಕ್ಷ ಇಲ್ಲದಂತಾಗಿದೆ. ಇಲ್ಲ, ಇಲ್ಲಿ ಒಗ್ಗಟ್ಟು ಅನ್ನೋದೇ ಇಲ್ಲ. ನೀವು ನೋಡಿ, ವಿರೋಧ ಪಕ್ಷದಾಗ ಹಂಗೆ ಭಾವನೆ ಆಗ್ತದೆ, ಹಂಗಿರಲ್ಲ. ನಮ್ಮ ಕಳೆದ ಬಾರಿ ಮುಂಬೈ ಮತ್ತು ಯಡಿಯೂರಪ್ಪ ಸಿಎಂ ಇದ್ದಾಗ ಪೂರ್ವ ಕಾಂಗ್ರೆಸ್ ನೆಲಕ್ಕೆ ಹಚ್ಚಿತು ಅಂತೀರಿ ನಾವು. ಅದು 130 ಸೀಟ್ ಬಂದ ಹಂಗೆ ಭಾವನೆ ಆಗ್ತದೆ. ಹಂಗೇನಿರೋದಿಲ್ಲ. ಒಂದು ಏನಾದ್ರೆ ಕೆಲವೊಂದು ವಿಷಯ ಮಾಧ್ಯಮ ಮಾತಾಡಿದ್ರೆ ನಮ್ಮ ಪಕ್ಷ ಆಗುವುದಕ್ಕೆ ಸಾಧಕವಾಗಿ ಚರ್ಚಿಸಿ ಅದು ಸರಿಪಡಿಸ್ಕೊಂಡು ನಾವು ಮುಂದುವರಿತೀವಿ. ಮತ್ತು ಬರೋ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಾವು ಹೆಚ್ಚಿಗೆ ಸೀಟ್ ಏನು ಮಾಡಬೇಕೆಲ್ಲ ಮಾಡ್ತೀವಿ. ಸರ್, ನೀವು ಇದ್ದಾಗ ಕೊಟ್ಟಿದ್ರು ಕುಂಟುತ್ತಾ ಇದೆ ಸರ್. ಈಗ ನಮ್ಮನ್ನು ಶ್ರೀಮಂತ ಆಯ್ತಾ ಪಾಟೀಲ್ ಅವರು ಸ್ವಂತ ಕೈಲಿ ದುಡ್ಡು ಕೊಟ್ಟು ಕೇಬಲ್ ತರಿಸಿ ಮೋಟರ್ ತರಿಸಿ ತಮ್ಮ ಫ್ಯಾಕ್ಟ್ರಿ ಜನ ಹಚ್ಚಿ ಮಾಡಿದ್ರು. ದುರ್ದೈವ ಆ ಭಾಗದ ಜನನ ಓಟ್ ಹಾಕ್ಲವ್ರೆ. ಅದೊಂದು ಅವ್ರ ಮನಸ್ಸಿಗೆ ಬೇಜಾರಿದೆ. ಅದು ನಾನು ಎಲ್ಲ ರಾಜಕಾರಣ ಕೆಲ ಹಂತ ಮಂದಿ ಜನರು ಏನು ತಪ್ಪು ತಡೆ ಆಗುತ್ತೆ ಅವ್ರಿಗೆ ಸರಿಪಡಿಸ್ಕೊಂಡು ಅದರ ಶೀಘ್ರದಲ್ಲಿ ಈ ಸರ್ಕಾರದ ಮಣ್ಣು ಮಾಡ್ಕೋತೀವಿ. ಅಲ್ಲಿ ಸ್ಥಳೀಯ ಶಾಸಕರಿರ್ಬೋದು, ಮೇಲೆ ಮಂತ್ರಿ ಇರ್ಬೋದು, ರಾಜಕಾರಣ ಮಾಡಬೇಕು. ನೀರು ಮತ್ತು ವಿದ್ಯುತ್ ಇದರಲ್ಲಿ ಸಾರ್ವಜನಿಕ ಏನು ಅದಲ್ಲ ಅದಕ್ಕೆ ರಾಜಕೀಯ ಮಾಡದೆ ಜನರಿಗೆ ಕೊನೆ ಹಂತ ತಲುಪೋರಿಗೆ ಕೆಲಸ ಮಾಡ್ಕೊತ ಮಣಿ ಮಾಡ್ಕೋತೀವಿ. ಸರ್, ಆಲ್ಮಟ್ಟಿ ಏನು ಆಕ್ಚುಲಿ ಏನಾಗಿದೆ ನೋಡ್ರಿ, ಅವರು ನೋಡಿ ಮಹಾರಾಷ್ಟ್ರ ಸರ್ಕಾರ ಅವ್ರ ಪಕ್ಷ ಅವ್ರು ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ನಾವು ಹಿತ ಮಾಡೋಕೆ ಏನು ಮಾಡಬೇಕು, ನಾವು ಮಾಡಬೇಕು. ಅದನ್ನೆಲ್ಲ ಸರ್ವಪಕ್ಷ ಮತ್ತು ಎಲ್ಲ ಪಕ್ಷ ಮೀಟಿಂಗ್ ಕರೆದು ಮುಖ್ಯಮಂತ್ರಿ ತೀರ್ಮಾನ ತಗೋಬೇಕು. ಅದಕ್ಕೆ ಏನಾದ ಮುಖ್ಯಮಂತ್ರಿ ತೀರ್ಮಾನ ನಾವು ಬರ್ತಿರ್ತೀವಿ. ಈಗ ಬೇಡ, ಈಗ ಅವ್ರ ಮಂತ್ರಿ ಆಲ್ಮಟ್ಟಿದಲ್ಲಿ ಅನ್ನೋದು ಬೇಡ. ಮತ್ತೆ ದೇವರಲ್ಲಿ ಆಕ್ಷೇಪ ಮಾಡಿ ಮತ್ತೆ ಅದೇ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿ ನಮ್ಗೆ ಅದೇ ನೋಡೋಣ. ಅದರಲ್ಲಿ ದೇವರ ಆಶೀರ್ವಾದ ತಾಯಿ ಕೇಳಿ ಬಸವಣ್ಣರು ಅವನ ಆಶೀರ್ವಾದ ಮತ್ತೆ ಅದೇ ಸ್ಥಾನ ಕೂತ್ರೆ ಶೀಘ್ರ ಮಾಡಿಕೊಡ್ತೀವಿ. ಸಂದರ್ಭ ರಾಮೋಜೇಶ್ವರಿ ನೀರಾವರಿ ಕಾಮಗಾರಿ ಬರದಂತ ಕಳಪೆ ಕಾಮಗಾರಿ ನಡೀತಾ ಇದೆ ಅಂತ ಕೆಲವು ಗ್ರಾಮಸ್ಥರು ನೋಡೋಣ. ಅದು ಯಾಕಂದ್ರೆ ಅಲ್ಲಿ ಸ್ಥಳೀಯವಾಗಿ ಸ್ಥಾನಿಕವಾಗಿ ಚರ್ಚಿಸಿ ನಿರ್ಣಯ ತಗೋತೀವಿ. ನಮ್ಗೆ ಅಲ್ಲಿ ಗೊತ್ತಿಲ್ಲ, ನಮಗೂ ಬಂದಿದೆ. ಬಟ್ ಈಗೇನೋ ಮಾತ್ರ ರಾಜಕಾರಣ ಆಗಲಿ, ಬಟ್ ಕೆಲಸ ಆಗಲಿ. ಅದು ಕಳಪೆ ಆಗಿದ್ದದ ಸರಿಪಡಿಸಿ ಮೂಲಕ ನಮ್ಮ ಪಕ್ಷದಿಂದ ಮಾಡ್ತೇವೆ. ಬೃಹತ್ ನೀರಾವರಿ ಯೋಜನೆ ಸರ್, ಅದು ಏನಾದ್ರೂ ಈಗ ದಾರಿ ತಪ್ಪಿತ್ತು. ಅದು ದಾರಿ ತಪ್ಪಿದೆ, ತಪ್ಸಾರ. ಅದೇನು ಮಾತ್ರ ಅರ್ಥಿಲ್ಲ. ಇನ್ನೊಂದು 2 ವರ್ಷ ನಮ್ಮ ಅತನಿ ಭಾಗ ಜನತೆಗೆ, ವಿಶೇಷವಾಗಿ ಕೊಟ್ಟಲಿ ಭಾಗ ಜನತೆಗೆ ನಾವು ನೀರಾವರಿ ಮಾಡುವಾಗ ಬಹಳ ಒಳ್ಳೆಯ ಮಹೇಶು ನಾವು ಬಹಳ ಆಶೀಲೆ ಮಾಡಿದ್ದೀವಿ. ಅದು ದಾರಿ ತಪ್ಪಿದ ದೇವರು ನೋಡಿ ಮುಂದೆ ಏನು ಕೊಡೋದು ನೋಡೋಣ. ಶ್ರಮ ತುಂಬಾ ಇದೆ ಸರ್. ತುಂಬಾ ಅಲ್ಲ, ಅತನಿ ತಾಲೂಕದಾಗ ರಮೇಶಣ್ಣ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ ತನ ಇದಕ್ಕೆ ಅಮ್ಮಾಜೇಶ್ವರಿ ಆಗ್ಬೇಕಾದ ಕಾರಣ. ಅವು ಬಂದ್ರೆ ಇದ್ದಿದ್ದಿಲ್ಲ ಅಂದ್ರೆ ಯಾರ ಕಡೆಯೂ ಸಾಧ್ಯ ಆಗ್ತಿದ್ದಿಲ್ಲ. 1486.41 ಕೋಟಿ ಅದು ಪ್ಲಾನಿಂಗ್ ಮಾಡಿದವರು, ಪೈಪ್ಲೈನ್ ಮಾಡಿದಂಥವರು ಎಲ್ಲ ಕ್ಲಿಯರ್ ಮಾಡಿ 29/3/2023 ಟೆಂಡರ್ ಆಗಿ ಅವತ್ತು ಫೈನಾನ್ಸ್ ಬಿಟ್ಟು ಓಪನ್ ಆಗೋ ಲೆವೆಲ್ ಇತ್ತು. ಅದನ್ನು ಸುಮಾರು 1 ವರ್ಷ ಪೆಂಡಿಂಗ್ ಇತ್ತು. ಇವರು 2004ರಿಂದ 2023 ತನಕ ಒಂದು ಅದ್ರ ಬಗ್ಗೆ ಸರ್, ನೀವು ಈ ರೀತಿ ಸಿದ್ದರಾಮಯ್ಯ ಅವರು ನಾವು ಕೊಟ್ಟಿದ್ದ ಜನರಿಗೆ ಗೊಂದಲ ಆಗ್ತಾ ಇದೆ ಸರ್. ನಾನು ಮುಗಿಸ್ತೇನೆ ನಿಮಗೆ. ಸಿದ್ದರಾಮಯ್ಯ ಒಂದು 1 ಇಯರ್ ನಂತರ ಅಲ್ಲಿ ಮತ್ತೊಂದು ಪೂಜೆ ಮಾಡೋ ಮುಂದೆ ನಾನು ಡೈರೆಕ್ಟ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಮೀಟ್ ಒಳಗೆ ಹೇಳಿನಿ. ಅದು ವಿಡಿಯೋ ನೋಡಿಬಹುದು ನೀವು. ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಅದಾವ, ಅವ್ರನ್ನ ಇವರು ದಾರಿ ತಪ್ಪಿಸಬಾರದು. ಯಾರಿದ್ದಾಗ ಎಷ್ಟು ಕೆಲಸ ಆಗೈತೆ ಅನ್ನೋದು ಅವರು ಹೇಳಿದ್ರೆ ಅವ್ರಿಗೂ ಗಣತೆ ಬರ್ತದ ಅನ್ನುವಂಥದ್ದನ್ನು ಮಾತಾಡೇನು. ಇದು ಹಿಂದಿಲ್ಲ ಮುಂದಿಲ್ಲ, ಜನರಿಗೆ ಗೊತ್ತದ. ಒಂದೇನು ಎಲ್ಲರಿಗೂ ಭಯ, ಈಗ ಸಿಗಿಸ್ತಾವು, ಮಾಡ್ತಾವು, ಹಿಡಿತಾವು ಅಂತೇಳಿ ಯಾರು ಅದನ್ನ ಕೇಳಾಗತ್ತಿಲ್ಲ. ಎಚ್.ಕೆ. ಪಾಟೀಲ್ ಪ್ರಶ್ನೆ ಮಾಡಬೇಕಾಗಿತ್ತು. ಮಾಡ್ಯವು, ಸಾಕಷ್ಟು ಸಲ ಮಾಡ್ಯವು, ಮಾಧ್ಯಮ ಮುಖಾಂತರ ಮಾಡ್ಯವು. ನಿಮಗೆ ಅದನ್ನ ವಿಡಿಯೋ ಕಳಿಸ್ತಾನ ಡೈರೆಕ್ಟ್ ಕೇಳುವಾಗ ಅದಕ್ಕೆ ಅವ್ರ ಉತ್ತರ ಎಲ್ಲಿಯೂ ಕೊಟ್ಟಿಲ್ಲ. ಇಂಥ ಹೊತ್ತ ಈ ಎಚ್.ಕೆ. ಪಾಟೀಲ್ ನಾವು ನೆನೆಸ್ಬೇಕಾಗತ್ತೆ. ಕೊರ್ತಿ ಕೋಲಾರ ಬ್ರಿಡ್ಜ್ ಅನ್ನೋದು ನಮ್ಮ ಕಲ್ಪನೆ ಐತಿ. ಅದ ಅಡಿಗಲ್ ಪೂಜಾಕ ಎಚ್.ಕೆ. ಪಾಟೀಲ್ ಅವರಿದ್ದರು ಉದ್ಘಾಟನೆಗೆ 3 ಕಿಲೋಮೀಟರ್ ಬ್ರಿಡ್ಜ್ ಅದು. ಅವು ಬಹಳ ಸ್ಪಷ್ಟವಾಗಿ ಎಚ್.ಕೆ. ಪಾಟೀಲ್ ಮಾತಾಡಿದ್ರು. ಇವತ್ತು ಪಕ್ಷ ಯಾವುದೇ ಇವತ್ತ ಇದನ್ನ ಮಾಡಿದಂಥವು ಜೆ.ಎಚ್. ಪಟೇಲ್ರು
ಇದ್ರಾಗ ನಂದೇನು ಪಾತ್ರ ಇಲ್ಲ, ನಾ ಮಂತ್ರಿ ಅದನ್ನು ಪ್ರೋಟೋಕಾಲ್ ಪ್ರಕಾರ ಬಂದನಂತೇಳಿ ಇದ್ದಕ್ಕಿದ್ದಂಗೆ ಮಾತಾಡಿದ್ರು. ಇವರು ಹೇಳಬೇಕಾಗಿತ್ತು, ರಮೇಶ್ ಅಣ್ಣ ಜಾರಕಿಹೊಳಿ ಇದ್ದಾಗ ಮಾಡಿದ್ದು ಅವರಿಂದ ಆಗೈತೆ, ಇನ್ನು ಮುಂದಿಂದ ಏನೈತೆ ಅದನ್ನ ಮಾಡ್ತಂದ್ರೆ ಅವ್ರಿಗೂ ಗೌರವ ಬರ್ತಿತ್ತು. ಇವತ್ತು ಆ ಸ್ಕೀಮ್ ಎಲ್ಲ ಕೆಡಿಸ್ಯಾರ, ಪ್ಲಾನ್ ಮಾಡಿದ್ದು ಫಂಡ್ಗಳು ತೆಗದ ಎಲ್ಲ ಹೊಲಸು ಮಾಡ್ಯಾರ. ಇನ್ನು ಅದನ್ನ ಬದಲಾಯಿಸಬಾರ್ದಾಗಿತ್ತು ಇಷ್ಟ. ಈಗ ಚರ್ಚೆ ಮಾಡಬೇಕು, ಸ್ಥಳೀಯ ಶಾಸಕ ದೇವತ್ತು ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೆ ಕೆಲಸ ಮಾಡಿ ಹಾರಿಸ್ತಾರೆ. ನಮ್ಮ ಬೆಂಬಲಿಗೆ ಯಾರು ನಮ್ಮ ಬೆಂಬಲಿಗೆ ಇದೆ, ಹಂಗೆ ಸಂಬಂಧ ಯತ್ನಾಳ್ ಅವರು ಉಚ್ಚಾರಣೆ ಆಗಿರ್ಬೋದು. ಕಾರಣವಾಗಿ ನಾವು ಕೆಲವು ಅದನ್ನು ಆಯ್ಕೆ ಮಾಡಿ ಮಾತಾಡಿದೀವಿ, ಮಾಧ್ಯಮದ ಹೇಳೋದಿಲ್ಲ. ಆದ್ರೆ ಶೀಘ್ರ ಒಳ್ಳೆಯದಾಯಕ ಒಂದು ಮೆಸೇಜ್ ಬರ್ತೈತೆ ಅಂತ ಒಂದು ಆಶಾಭಾವನೆ ಇದೆ. ಅವ್ರಿಗೂ ಮನವಿ ಮಾಡ್ಕೊತ ಯತ್ನಾಳ್ ಅವರಿಗೆ ಹೆಚ್ಚಿಗೆ ಮಾತಾಡದೆ ಸ್ವಲ್ಪ ಗಂಭೀರವಾಗಿರಬೇಕು ಮತ್ತು ಅವ್ರಿಗೆ ಆದಷ್ಟು ಶೀಘ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಥಾನ ಸಿಗ್ತದೆ. ಈ ತಿಂಗಳಲ್ಲಿ ಬರ್ಬೋದಾ ಸರ್? ನಮ್ಮ ರಾಷ್ಟ್ರೀಯ ಪಕ್ಷರು ತಿಂಗಳಾಗುವುದು 1 ವರ್ಷ ಆಗುವುದು ಅವ್ರ ಪಕ್ಷ ಅಂತ ಚರ್ಚೆ ಸರಿ. ನಮ್ಮ ಪಕ್ಷಕ್ಕೆ ಹೇಳ್ತೀನಿ, ಕೆಲವೊಂದಿಷ್ಟು ಬಿಜೆಪಿ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲ ನೋಡ್ರಿ ಪಕ್ಷಕ್ಕೆ ನಾನು ದೊಡ್ಡವಲ್ಲ. ಪಕ್ಷ ತೀರ್ಮಾನ ಯಾವ ತಿಳಿಬೇಕು, ನಮ್ದು ಏನ ಆಗುವ ಬಗ್ಗೆ ನಾವು ಮಾತಾಡೋ ಇತಿಮಿತಿಯಲ್ಲಿ ಮಾತಾಡಬೇಕು. ನಾನೇ ಇರ್ಬೋದು, ಯತ್ನ ಇರ್ಬೋದು, ಯಾರು ಕುಮಾರ ಇರ್ಬೋದು. ಪಕ್ಷದ ಶಿಸ್ತಿನಲ್ಲಿ ಮಾತಾಡೋದು ಒಳ್ಳೇದು. ನಾವು ಪಕ್ಷದ ದಾರಿ ಬಿಟ್ಟು ಹೋಗ್ಬಾರ್ದು. ಯಾರೇ ಏನೇ ಇರಲಿ, ನಮ್ದು ನಮ್ಮಲ್ಲಿ ಅಪಸ್ವರ ದಿವಸ ನಮ್ಮ ಪಕ್ಷ ವೇದಿಕೆ ಮಾತಾಡಬೇಕು. ಕೆಲವೊಂದು ವಿಷಯ ಬೇರೆ ಮಾತಾಡಿದ್ರೆ ಸ್ವಲ್ಪ ದಾರಿ ತಪ್ಪಿದಾಗ ನಾವು ವಿಚಾರ ಮಾತಾಡಬೇಕು. ಮತ್ತು ಅತಿ ಶೀಘ್ರ ಪಕ್ಷದ ಏನೇ ಆಗಲಿ ಒಳ್ಳೆ ತೀರ್ಮಾನ ಮಾಡಬೇಕು. ಸಂತೋಷ ಸುದ್ದಿ ಅತಿ ಶೀಘ್ರ ಬರ್ತದೆ. ಪಕ್ಷ ಸಂಘಟನೆ ಮಾಡಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ 22 ಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 130 ಸೀಟು ಗೆದ್ದು. ಸರ್, ಅಧ್ಯಕ್ಷರ ಮಾತ್ರ ನಡೀತಾ ಇದೆ ಬಿಜೆಪಿಯಲ್ಲಿ. ಹಂಗೆ ಸಂಬಂಧ ನೀವು ತಿಳ್ಕೊಂಡ್ರಿ ಹಂಗೇನಿಲ್ಲ. ಅವ್ರೇನು ಅದೇ ಹೇಳಕ್ ಬರೋಕೆ ಎಲ್ಲಿ ನಮ್ಮ ಚರ್ಚೆ ಮಾಡಿದ್ವಿ. ಅವರು ಏನು ಹೈಕಮಾಂಡು ಪಕ್ಷದ ಹೈಕಮಾಂಡ್ ನಮ್ಗೇನು ಕಿಮ್ಮತ್ ಕೊಟ್ಟಿದ್ದಾರೆ. ನಮ್ದು ಚೆನ್ನಾಗಿದೆ. ಅಧ್ಯಕ್ಷ ಸ್ಥಾನ ಅವ್ರಿಗೆ ಕೊಡ್ತಾರೆ. ಇಲ್ಲ, ನಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಪಕ್ಷದ ಹೈಕಮಾಂಡ್ ತಿಳಿಸಿದ್ರು, ನಮ್ಗೆ ಏನು ಅನಿಸಿಕೆ ಹೇಳಿದ್ವಿ ಅವರ ಅಂತಿಮ ತೀರ್ಮಾನ ತಗೋತಾರ. ಅದು ಏನು ತಗೋತಾರ ಸ್ವಾಗತ ಸರ್. ಇನ್ನೂ ಸಹ ನಾಯಕರು ಉಚ್ಚಾಟನೆ ಮಾಡ್ತಾರೆ. ಮಾಡಿ ಯಾರು ಬೇಕಾದ್ರೆ ಮಾಡ್ಬೋದು. ಅವ್ರ ಕಡೆ ನೋಟಿಸ್ಕೊಂಡು ನಮ್ಮ ಕಡೆ ಈಗ ಅವ್ರು ನೋಟಿಸ್ ಕೊಡ್ಕೊಂಡು ಬಾಯಿ ಕೂತರು ಅವರು, ಅದಕ್ಕೆ ಅವರು ಉಳಿತಾರೆ. ಮತ್ತೆ ಅವ್ರದ್ದು ದಾರಿ ತಪ್ಪರೆ ಅವ್ರಿಗೂ ಹೈಕಮಾಂಡ್ ನಿರ್ಣಯ, ಅವ್ರಿಗೂ ಸೂಕ್ತವಾಗಿ ನಿರ್ಣಯ ತಗೋತಾರೆ. ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಆ ಹೋರಾಟಕ್ಕೆ ಶಕ್ತಿ ತುಂಬೋದ ನಮ್ಮೆಲ್ಲ ರಾಜಕೀಯ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರು ಎಲ್ಲ ಸಂಘಟನೆ ಕೂತ್ಕೊಂಡು ಒಂದು ವಿರೋಧ ಮಾಡಬೇಕು. ನಾವು ಕೈಗಾರಿಕೆ ನೀರು ಕುಡಿದು ವಿರೋಧಿಲ್ಲ. ಇಲ್ಲಿಂದ ಯಾಕಪ್ಪ ಇಟ್ಟು ದೂರ ಇಲ್ಲೇ ಹತ್ತು ಆಜುಬಾಜು ಇನ್ನೂ ಬೇಕಾದ ಸೋರ್ಸ್ ಅವ. ಈಗಿನ ಮುಖ್ಯಮಂತ್ರಿ, ಈಗಿನ ನೀರಾವರಿ ಸಚಿವರು ಮನವಿ ಮಾಡ್ಕೋತೀನಿ, ಅಲ್ಲೇ ಸುತ್ತಮುತ್ತಲೇ ಬಹಳಷ್ಟು ನೀರು 60-20 ಟೀಮ್ಸ್ ನೀರು ಸಿಗ್ತದೆ. ನನಗೆ ಗೊತ್ತೈತೆ. ಕ್ರೂಡ್ ಹೇಳ್ತೀನಿ, ಕೆಲವೊಂದು ವಿಷಯ ಬೈರಿಂಗ್ ಪಡೆಬೋದು. ಅಲ್ಲೇ ಹುಬ್ಬಳ್ಳಿ ಪಕ್ಕದಾಗ 60 ಟೀಮ್ಸ್ ನೀರು ಸಿಗ್ತೈತೆ. ಅದನ್ನ ಹೊಸ ಸ್ಕೀಮ್ ಮಾಡಿ ಸ್ವಯಂ ಆಗ್ತೈತಿ. ನಾನು ಕರೆದು ಮಾತಾಡಿ ಮುಖ್ಯಮಂತ್ರಿ ಹೇಳ್ತೀನಿ ಎಲ್ಲಿ ನೀರು ಐತೆ ಹೇಳ್ತಾನೆ. ಅಲ್ಲೇ ಹುಬ್ಬಳ್ಳಿ ಬಾಜುಕ 60 ಟೀಮ್ಸ್ ನೀರು ಅದಾವ. ಸತೀಶ್ ಜಾರಕಿಹೊಳಿ ನನಗೆ ಅವಾಗ ಸತೀಶ್ ಜಾರಕಿಹೊಳಿ ಗೊತ್ತಾ, ಡಿ ಕೆ ಶಿವಮೊಗ್ಗ ನಾಯಕರ ಅಲ್ಲಿ ರಮೇಶ್ ಜಾರಕಿಹೊಳಿ ಉತ್ತರ ಹೇಳ್ತಿದ್ದೆ. ಸರ್, ಮಂಗಳೂರಿನಲ್ಲಿ ಗಲಭೆ ಆಗ್ತಾ ಇದೆ. ಹಿಂದೂ ಕಾರ್ಯಕರ್ತರನ್ನ ಗಡಿ ಕಾಂಗ್ರೆಸ್ ಪಕ್ಷದ ಇದೇ ಧೋರಣೆ ಈಗಾಗಲೇ ಸಮಾಜವಾದ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಕಿತ್ಕೊಂಡು ಹೋಗಿದ್ದೇ ಕಾರಣ. ತುಷ್ಟೀಕರಣ, ಒಂದೇ ಸಮುದಾಯ ತುಷ್ಟೀಕರ ರಾಜಕಾರಣ ಸಮಾಜವಾದ ಪಾರ್ಟಿ ಮೂಲ ಗುಂಪಾಗಿದೆ. ಹಂಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ನಿರ್ನಾಮಕತ್ತದೆ. ನೋಡ್ರಿ, ಯಾವ ಹಿಂದೂ ಕಾರ್ಯಕರ್ತರಲ್ಲಿ ಮುಸ್ಲಿಮಲ್ಲಿ ಯಾರಿರಲಿ ತಪ್ಪು ಮಾಡೋಕೆ ಕ್ರಮ ತಗೊಳ್ಳಿ. ಅದು ರಾಜಕೀಯ ದ್ವೇಷ ತಗೋದು ತಪ್ಪು. ಸರ್, ಎಂ ಬಿ ಪಾಟೀಲ್ ಅವರು ಒಂದ್ ಕಡೆ ಅಲ್ಲ ಸ್ವಾಮಿ, ಎಂ ಬಿ ಪಾಟೀಲ್ ಸಾಹೇಬ್ರೆ, ಇಲ್ಲಿ ನೀವು ನಮ್ಮ ಭಾಗದವರು ನಮ್ಮ ಮೊದಲೇ ನೀರು ಕಡಿಮೆ ಟೇಲೆಂಡ್ಗೆ ನಾವು ಬಾಗಲಕೋಟೆ ಟೇಲೆಂಡ್ ನೀರು ಹೋಗುದಿಲ್ಲ ಹಿಡ್ಕ ಡ್ಯಾಮ್ದಿಂದ. ಇನ್ನೂ ಇವತ್ತು ಈಗ ಒಂದು ನೋಡ್ರಿ, ಕೈಗಾರಿಕೆ ಹೋಗುತ್ತೆ ನಾವು ಇರೋದಿಲ್ಲ. ನಾ ಹೇಳ್ತಾನಲ್ಲ, ಅಲ್ಲೇ ಧಾರವಾಡ ಸುತ್ತಮುತ್ತ 60 ಟೀಮ್ಸ್ ನೀರದ ಹುಡುಗಿ ಕೊಡ್ತಾನೆ. ನಾ ಹೇಳ್ತಾನೆ ಸಿಎಂ ಎಲ್ಲಿ ಸಿಗ್ತದೆ ಹೇಳ್ತಾನೆ. ನಿಮ್ಮ ಜೊತೆ ಚರ್ಚೆಗೆ ಬರ್ಬೇಕಾ ಸರ್? ಸಿಎಂ ಚರ್ಚೆ ಬೇಡ ಪಾಪ. ನಾನು ಕರೆದು, ನಾವು ದೊಡ್ಡ ಮನುಷ್ಯ ಮುಖ್ಯಮಂತ್ರಿ, ನಾವು ಶಾಸಕ, ಚೇಂಬರ್ ಹೇಳ್ತಾನೆ. ನಾನು ಕಡೆ ಬರೋದು ಬೇಡ. ಅವ್ರು ಕರೆದ ಅದೇ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತ 60 ಟೀಮ್ಸ್ ನೀರದ ಒಂದು 30 ಟೀಮ್ಸ್ ಅರ್ಧ ತಗೋಬಹುದು, ಅರ್ಧ ಸಮುದ್ರಕ್ಕೆ ಹೋಗ್ಬೋದು. ನೀವು ಮಾಜಿ ಸಚಿವರು ಸರ್, ಅದ್ರ ಬಗ್ಗೆ ಇನ್ನೊಂದು ವರ್ಷ ಇದ್ರೆ ಎಲ್ಲ ಮುಗಿಸ್ಬಿಡ್ತಿದ್ದೆ. ಅದು ನಮಗೆ ಅವರ ಪುಣ್ಯ ಮಾಜಿ ಆಗ್ಬಿಟ್ಟು ಮತ್ತೆ 2020 ಇವ್ರ ಆಶೀರ್ವಾದ ಮತ್ತೆ ಆಗ್ತಾನೆ. ನೋಡುವ ನೀರಾವರಿ ಸಚಿವರು ಆಗೋಣ.